ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮತ್ತೊಂದು ದೂರು ಹೋಗಿದೆ ರಾಜ್ಯಪಾಲರಿಗೆ. ಹಾಗಾದರೆ ಇದು ಯಾವ ಕೇಸು? ಮುಖ್ಯಮಂತ್ರಿಗಳಿಗೆ ಈಗಾಗಲೇ ಮೂಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ನಲ್ಲಿ ವಿಚಾರಣೆ ನಡೆಯುತ್ತಿರುವಂತಹ ಸಂದರ್ಭದಲ್ಲೇ ಮತ್ತೊಂದು ದೂರು ಇದು. ರಾಜ್ಯಪಾಲರಿಗೆ ದೂರನ್ನ ಕೊಟ್ಟಿದ್ದಾರೆ ಬಿಜೆಪಿಯ ಎಂಎಲ್ಸಿ ಡಿಎಸ್ ಅರುಣ್. ಸಿಎಂ ವಿರುದ್ಧ ಪತ್ರದ ಮೂಲಕ ರಾಜ್ಯಪಾಲರಿಗೆ ದೂರನ್ನ ಕೊಟ್ಟಿದ್ದಾರೆ. ಅಂದ್ರೆ ಯಾವ ಕೇಸ್ಗೆ ಸಂಬಂಧಪಟ್ಟಂತೆ ಆಡಳಿತ ದುರುಪಯೋಗ ಮಾಡಿ ಹಣಕಾಸು ದುರ್ಬಳಕೆ ಅಂದ್ರೆ ಹಣಕಾಸನ್ನ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅನ್ನುವಂಥ ಆರೋಪ ಇದೆ. ಬೇರೆ ಬೇರೆ ಇಲಾಖೆಗಳಿಗೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯರನ್ನ ವಜಾ ಮಾಡಬೇಕು ಅನ್ನುವಂಥ ಆಗ್ರಹ ಇದು. ವಿಧಾನ ಪರಿಷತ್ನ ಸದಸ್ಯ ಡಿಎಸ್ ಅರುಣ್ ಒತ್ತಾಯವನ್ನ ಮಾಡಿದ್ದಾರೆ. ರಾಜ್ಯಪಾಲರಿಗೆ ಈ ಬಗ್ಗೆ ದೂರನ್ನು ಕೂಡ ನೀಡಿದ್ದಾರೆ. ಇವರೀಗ ಮುಖ್ಯಮಂತ್ರಿಗಳು ಅವರ ವಿರುದ್ಧ ಕೇಸ್ ಒಂದು ಮೂಡ ಗಂಭೀರವಾದಂಥ ಒಂದು ಪ್ರಕರಣ ಎದುರಿಸ್ತಾ ಇದ್ದಾರೆ. ಹೈಕೋರ್ಟ್ನಲ್ಲಿ ನಡೀತಾ ಇದೆ. ಈಗ ಮತ್ತೊಂದು ದೂರು ರಾಜ್ಯಪಾಲರ ಮುಂದೆ ಇದೆ. ಅಂದರೆ ಯಾಕೆ ಎಲ್ಲವೂ ಕೂಡ ಒಂದೇ ಸರಿಗೆ ಬರ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಅರ್ಥ ಇಷ್ಟೇ, ರಾಜಕೀಯ, ಎಲ್ಲವೂ ರಾಜಕೀಯ ಅನ್ನೋದು ಕಾಂಗ್ರೆಸ್ನವರು ಮಾಡ್ತಿರುವಂಥ ಒಂದು ಆರೋಪ. ಈ ಹಿಂದೆ ಯಾಕೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರನ್ನು ಕೊಟ್ಟಿರಲಿಲ್ಲ? ಈಗ ಯಾಕೆ ಒಂದೊಂದೇ ದೂರುಗಳು ಹೋಗ್ತಾ ಇದ್ದಾವೆ? ಅದು ಬಿಜೆಪಿ ಇರಲಿ, ಕಾಂಗ್ರೆಸ್ ಇರಲಿ, JDS ಇರಲಿ. ಬಟ್ ಈಗ ಮುಖ್ಯಮಂತ್ರಿಗಳು ಮತ್ತು ಕಾಂಗ್ರೆಸ್ನ ನಾಯಕರು ಹೇಳ್ತಿರುವಂಥದ್ದು ಒಂದೇ, ರಾಜಕೀಯ ಪಿತೂರಿ. ಹಾಗಾಗಿನೇ ಈ ರೀತಿಯಾಗಿ ಈಗ ಎಲ್ಲವನ್ನು ಕೂಡ ಕೆದಕುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಅಂತೇಳಿ ನೋಡ್ಬೇಕಿದ್ರೆ ರಾಜ್ಯಪಾಲರು ಹೇಗೆ ಪರಿಗಣನೆಗೆ ತೆಗೆದುಕೊಳ್ತಾರೆ ಅಂತೇಳಿ ನೋಡಿ. ಕೆಲವೊಂದಿಷ್ಟು ಅಂಶಗಳನ್ನು ಕೂಡ ಉಲ್ಲೇಖವನ್ನು ಮಾಡಿದ್ದಾರೆ. ವಿಧಾನ ಪರಿಷತ್ನ ಸದಸ್ಯ ಡಿಎಸ್ ಅರುಣ್ ಅವರು ಈಗ ಮುಖ್ಯಮಂತ್ರಿಗಳಿಗೆ ಇದು ಮತ್ತೊಂದು ಉರುಳಾಗುತ್ತಾ? ಮೂಡಾ ಹಗರಣದ ಆರೋಪದ ಜೊತೆಗೆ ಕೇವಲ ಇದು ಆರೋಪ ಅಷ್ಟೇನಾ ಅಥವಾ ತನಿಖೆಗೆ ಏನಾದರೂ ಇದನ್ನು ವಹಿಸಲಾಗುತ್ತಾ, ಪ್ರಾಸಿಕ್ಯೂಷನ್ ಕೊಡಲಾಗುತ್ತಾ? ಈಗ ಅವರು ಒತ್ತಾಯವನ್ನು ಮಾಡಿದ್ದಾರೆ ಮುಖ್ಯಮಂತ್ರಿಗಳನ್ನು ಆ ಸ್ಥಾನದಿಂದ ವಜಾ ಮಾಡಬೇಕು ಅಂತೇಳಿ. ಇದಕ್ಕೆ ಸಂಬಂಧಪಟ್ಟಂತೆ ಈಗ ದೂರನ್ನು ಕೂಡ ಕೊಟ್ಟಿದ್ದಾರೆ ರಾಜ್ಯಪಾಲರಿಗೆ. ನೋಡ್ತಾ ಇದ್ದೀವಿ ಪ್ರತಿಯಲ್ಲಿನ ಕೆಲವೊಂದಿಷ್ಟು ಅಂಶಗಳನ್ನು ಅಂತೇಳಿ. ಅಂದರೆ ಈಗ ತಾಲೂಕು ನಿಗಮಗಳಂತ ಇರ್ತಾವೆ, ಅಲ್ಲಿ ಭ್ರಷ್ಟಾಚಾರ ಆಗಿದೆ ಅನ್ನುವಂಥ ಆರೋಪ ವಿಧಾನ ಪರಿಷತ್ನ ಸದಸ್ಯ ಡಿಎಸ್ ಅರುಣ್ ಅವ್ರದ್ದು. ನಿಯಮಿತ ಫಸ್ಟ್ ರಿಡಂಪ್ಷನ್ ಆಫ್ ಎಕ್ಸ್ಪೆಂಡಿಚರ್ ಅನ್ನ ಕೊಟ್ರು, ಎಷ್ಟು ಉಳಿಕೆ ಆಗಿದೆ ಅಂತ. ಆಮೇಲೆ ಅದನ್ನ ಹೆಡ್ ಆಫ್ ಅಕೌಂಟೇ ಚೇಂಜ್ ಮಾಡಿ ರಿಕವರಿ ಆಫ್ ಎಕ್ಸೆಸ್ ಪೇಮೆಂಟ್ ಅಂತ ತಗೊಂಡಿದ್ದಾರೆ. ಬಹಳ ಚೆನ್ನಾಗಿ ಉತ್ತರ ಕೊಟ್ಟಿದ್ದಾರೆ ಮಾನ್ಯ ಸಿದ್ದರಾಮಯ್ಯನವರು. ಅದಾದ್ಮೇಲೆ ನಾನು ಮತ್ತೆ ಕೇಳ್ತೀನಿ, ನಾನು ಅವರಿಗೆ, ಇದು ನೀವು ಕೊಟ್ಟಿರೋದು ತಪ್ಪಿದೆ, ಈ ದುಡ್ಡು ಎಲ್ಲಿದೆ ಅಂತ, ಟ್ರೆಷರಿಗೆ ಏನಾರ ವಾಪಸ್ ಹೋಗಿದೆಯಾ ಅಂತ ಕೇಳಿ ಟ್ರೆಷರಿಗೆ ಒಂದು ಲೆಟರ್ ಬರಿತೀನಿ. ಟ್ರೆಷರಿಲೂ ಈ ದುಡ್ಡು ಜಮಾ ಆಗಿಲ್ಲ, 1494 ಕೋಟಿ ಜಮಾ ಆಗಿಲ್ಲ. ಆ ದುಡ್ಡು ಎಲ್ಲಿದೆ ಅಂತ ಇಲ್ಲಿವರೆಗೂ ನನಗೆ ಉತ್ತರ ಕೊಟ್ಟಿಲ್ಲ. 1494 ಕೋಟಿ TPದು, 595 ಕೋಟಿ ZPದು. ಮತ್ತು ಇನ್ನೊಂದು ಉತ್ತರ ಕೊಟ್ಟಿದ್ದಾರೆ, ನಿಗಮಗಳಲ್ಲಿ 22-23ಕ್ಕೆ ಅನ್ಸ್ಪೆಂಟ್ ಅಂದ್ರೆ ಬಳಕೆ ಆಗದ ಮೊತ್ತ ಏನಿದೆಯಲ್ಲ, ಆ ಬಳಕೆ ಆಗದ ಮೊತ್ತ 1 ರೂಪಾಯಿನೂ ಇಲ್ಲ ಅಂತ ಕೊಡ್ತಾರೆ. ನನಗೆ ನಿಮಗೆ ಗೊತ್ತಿದೆ, ಯಾವುದೇ ಒಂದು ಸರ್ಕಾರ ನಿಗಮಗಳಲ್ಲಿ ಅದು ತುಂಬಾ ದುಡ್ಡು ಉಳಿಕೆ ಆಗಿರುತ್ತೆ, ಬಳಕೆ ಆಗಿರಲ್ಲ, ತುಂಬಾ ದುಡ್ಡು ಉಳಿಕೆ ಆಗಿರುತ್ತೆ. ಅದನ್ನ ಮುಂದಿನ ವರ್ಷ ಕ್ಯಾರಿ ಫಾರ್ವರ್ಡ್ ಮಾಡ್ತಾರೆ. ಅದಕ್ಕೆ ನನಗೆ ಉತ್ತರ ಕೊಡ್ತಾರೆ, ಈ ರೀತಿ ನಿಗಮದಲ್ಲಿ 1 ರೂಪಾಯಿ ದುಡ್ಡು ಉಳಿದಿಲ್ಲ ಅಂತ ಉತ್ತರ ಕೊಡ್ತಾರೆ. ಅದಾದ್ಮೇಲೆ ಅವರಿಗೂ ಕೇಳಿದೆ ನಾನು, ಇಲ್ಲೆಲ್ಲ ತಪ್ಪಾಗಿದೆ ಸರ್ ಅಂತ. ಇಲ್ಲ, ಸರಿ ಇದೆ ಅಂತಾರೆ, ಸರಿ ಇದೆ ಅಂತಾರೆ. ಅಂದ್ರೆ ನಿಗಮಗಳದೂ ಕೂಡ ಒಂದು ಈ ವಾಲ್ಮೀಕಿ ಮಹರ್ಷಿ ನಿಗಮದ್ದು ಕೂಡ ಇದೆ. ಅಂದ್ರೆ ನಾವು ಅವ್ರಿಗೆ ಕೊಟ್ಟಾದ ಮೇಲೆ ಆ ನಿಗಮಗಳಿಗೆ ನಮ್ಮ ಸರ್ಕಾರದ ಹಿಡಿತಾನೇ ಇಲ್ಲ, ಕೊಟ್ಟಾದ್ಮೇಲೆ ಸರ್ಕಾರದ ಹಿಡಿತಾನೇ ಇಲ್ಲ. ಅಲ್ಲಿ ಏನು ಬೇಕಾದ್ರೆ ಮಾಡ್ಬೋದು ಅನ್ನೋಂಥದ್ದು ಒಂದು. ಈ ಕನ್ಸಾಲಿಡೇಟೆಡ್ ಫಂಡ್ ಇಂದು ನನಗಿನ್ನೂ ಸರಿಯಾದಂತ ಉತ್ತರ ಬಂದಿಲ್ಲ. ಅವ್ರು ಬಹಳ ಚೆನ್ನಾಗಿ ಕೊನೆಗೇನು ಅಂತಾರೆ, ನಿಯಮಿತವಾಗಿ ನಮಗೆ ದುಡ್ಡು ಬರ್ತಾ ಇದೆ. ಅದು ಎಲ್ಲಿ ಬರ್ತಾ ಇದೆ ಅಂದ್ರೆ ರಿಕವರಿ ಆಫ್ ಎಕ್ಸೆಸ್ ಪೇಮೆಂಟ್ ಅಂತ ಹೇಳ್ತಾರೆ. ಅಂದ್ರೆ ನಾವು ಜಾಸ್ತಿ ಕೊಟ್ಬಿಟ್ಟಿದ್ವಿ ZPTPಗೆ, ಅದನ್ನ ರಿಕವರಿ ಮಾಡುವಂತ ಹೆಡ್ ಅಲ್ಲಿ ಅಂತ ಹಂಗ್ ತಗೊಳಕ್ಕೆ ಆಗಲ್ಲ. ಆಸ್ ಪರ್ ಆರ್ಟಿಕಲ್ 206, 205